ಅನಿಸ್ತಾ ಇದೆ ಅಂದ್ರೆ ನೀವು ಯಾಕೆ ಹಂಗಿದ್ರೆ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ? ಸೌದೆ ಒಲೆ ಬಳಸುವಂತೆ ಸಚಿವ ಮುನಿಯಪ್ಪ ಮಾನವಿ ಇದನ್ನೇಳಕ್ಕೆ ಇವರೇ ಬೇಕಾ ಅಂತ ಜನ ಹೇಳ್ತಾರೆ. ಗೊತ್ತಿಲ್ವಾ ನಮಗೆ? ಸಾವಿರಾರು ವರ್ಷದಿಂದ ಇದನ್ನೇ ಮಾಡ್ಕೊಂಡ್ ಬಂದಿದ್ದು. ಸೌದೆ ಒಲೆ ಬಳಸಿ ಅಂತ ಹೇಳಕ್ಕೆ ನೀವೇ ಬೇಕಾ ಅಂತ. ನೋಡಿ, ಸಿಲಿಂಡರ್ ಸಿಕ್ಕಿಲ್ಲ, LPG ಸಿಕ್ಕಿಲ್ಲ ಅಂದರೆ ಬೇಕಾದಷ್ಟು ಸೋಲಾರ್ ಇರ್ಬೋದು ಅಥವಾ ಆಲ್ಟರ್ನೇಟಿವ್ ಎಲೆಕ್ಟ್ರಿಕ್ ಸ್ಟವ್ ಇರ್ಬೋದು, ಇನ್ನೂ ಹಲವು ಬಗೆಯ ಬಯೋಗ್ಯಾಸ್ ಇರ್ಬೋದು, ಈ ಥರದ ಹಲವು ಬಗೆಯ ಆಪ್ಷನ್ಗಳು ಇದ್ದಾವೆ. ಸರ್ಕಾರ ಇದು ಯಾವುದಕ್ಕೂ ಗಮನ ಕೊಟ್ಟಿಲ್ಲ. ನಂದು ಕೆಲಸ ಅಲ್ಲ ಅದು ಅಂತ ಬರೀ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನೋಡೋದಷ್ಟೇ ತಮ್ಮ ಕೆಲಸ ಅಂತ ಅಂದ್ಕೊಂಡಿದ್ದಾರ ಸರ್ಕಾರದವರು, ಏನಂತ ಗೊತ್ತಿಲ್ಲ. ಅಥವಾ ಗ್ಯಾರಂಟಿ ಕೊಟ್ಟು ಜನಗಳನ್ನ ದಿಕ್ ತಪ್ಪಿಸೋದು ಅಷ್ಟೇ ಕೆಲಸ ಅಂತ. ಇದಕ್ಕೆಲ್ಲ ಗಮನ ಆಲ್ಟರ್ನೇಟಿವ್ ಇಂಧನ ಪರ್ಯಾಯಕ್ಕೆ ಆಲ್ಟರ್ನೇಟಿವ್ ಇಷ್ಟೊತ್ತಿಗಾಗಲೇ ರೆಡಿ ಮಾಡ್ಕೊಂಡಿದ್ರೆ ಜನ ಇಷ್ಟು ಸಫರ್ ಆಗೋದೇ ಬೇಡ ಇತ್ತು. ಯಾರು ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲನೂ ರೆಮ್ಮೆ ಒಣಗಿರ್ತಾವಲ್ಲ, ಒಣಗಿರೋ ಅಂಥದನ್ನ ಉಪಯೋಗಿಸ್ಬೋದು. ಮರ ಕಡಿಬಾರ್ದು ಅಂತ ಏನು ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಎಷ್ಟು ಸಾಧ್ಯವಾದ್ರೆ ಅಷ್ಟಿದ್ರು ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸ್ಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲನೂ ರೆಮ್ಮೆ ಒಣಗಿರ್ತಾವಲ್ಲ, ಒಣಗಿರೋ ಅಂಥದನ್ನ ಉಪಯೋಗಿಸ್ಬೋದು. ಮರ ಕಡಿಬಾರ್ದು ಅಂತ ಏನು ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಎಷ್ಟು ಸಾಧ್ಯವಾದ್ರೆ ಅಷ್ಟಿದ್ರು ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸ್ಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲ ಅನಿಸ್ತಾ ಇದೆ ಅಂದ್ರೆ ನೀವು ಯಾಕೆ ಹಂಗಿದ್ರೆ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ? ಸೌದೆ ಒಲೆ ಬಳಸುವಂತೆ ಸಚಿವ ಮುನಿಯಪ್ಪ ಮಾನವಿ ಇದನ್ನೇಳಕ್ಕೆ ಇವರೇ ಬೇಕಾ ಅಂತ ಜನ ಹೇಳ್ತಾರೆ. ಗೊತ್ತಿಲ್ವಾ ನಮಗೆ? ಸಾವಿರಾರು ವರ್ಷದಿಂದ ಇದನ್ನೇ ಮಾಡ್ಕೊಂಡ್ ಬಂದಿದ್ದು. ಸೌದೆ ಒಲೆ ಬಳಸಿ ಅಂತ ಹೇಳಕ್ಕೆ ನೀವೇ ಬೇಕಾ ಅಂತ. ನೋಡಿ, ಸಿಲಿಂಡರ್ ಸಿಕ್ಕಿಲ್ಲ, LPG ಸಿಕ್ಕಿಲ್ಲ ಅಂದರೆ ಬೇಕಾದಷ್ಟು ಸೋಲಾರ್ ಇರ್ಬೋದು ಅಥವಾ ಆಲ್ಟರ್ನೇಟಿವ್ ಎಲೆಕ್ಟ್ರಿಕ್ ಸ್ಟವ್ ಇರ್ಬೋದು, ಇನ್ನೂ ಹಲವು ಬಗೆಯ ಬಯೋಗ್ಯಾಸ್ ಇರ್ಬೋದು, ಈ ಥರದ ಹಲವು ಬಗೆಯ ಆಪ್ಷನ್ಗಳು ಇದ್ದಾವೆ. ಸರ್ಕಾರ ಇದು ಯಾವುದಕ್ಕೂ ಗಮನ ಕೊಟ್ಟಿಲ್ಲ. ನಂದು ಕೆಲಸ ಅಲ್ಲ ಅದು ಅಂತ ಬರೀ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನೋಡೋದಷ್ಟೇ ತಮ್ಮ ಕೆಲಸ ಅಂತ ಅಂದ್ಕೊಂಡಿದ್ದಾರ ಸರ್ಕಾರದವರು, ಏನಂತ ಗೊತ್ತಿಲ್ಲ. ಅಥವಾ ಗ್ಯಾರಂಟಿ ಕೊಟ್ಟು ಜನಗಳನ್ನ ದಿಕ್ ತಪ್ಪಿಸೋದು ಅಷ್ಟೇ ಕೆಲಸ ಅಂತ. ಇದಕ್ಕೆಲ್ಲ ಗಮನ ಆಲ್ಟರ್ನೇಟಿವ್ ಇಂಧನ ಪರ್ಯಾಯಕ್ಕೆ ಆಲ್ಟರ್ನೇಟಿವ್ ಇಷ್ಟೊತ್ತಿಗಾಗಲೇ ರೆಡಿ ಮಾಡ್ಕೊಂಡಿದ್ರೆ ಜನ ಇಷ್ಟು ಸಫರ್ ಆಗೋದೇ ಬೇಡ ಇತ್ತು. ಯಾರು ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲನೂ ರೆಮ್ಮೆ ಒಣಗಿರ್ತಾವಲ್ಲ, ಒಣಗಿರೋ ಅಂಥದನ್ನ ಉಪಯೋಗಿಸ್ಬೋದು. ಮರ ಕಡಿಬಾರ್ದು ಅಂತ ಏನು ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಎಷ್ಟು ಸಾಧ್ಯವಾದ್ರೆ ಅಷ್ಟಿದ್ರು ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸ್ಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲನೂ ರೆಮ್ಮೆ ಒಣಗಿರ್ತಾವಲ್ಲ, ಒಣಗಿರೋ ಅಂಥದನ್ನ ಉಪಯೋಗಿಸ್ಬೋದು. ಮರ ಕಡಿಬಾರ್ದು ಅಂತ ಏನು ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಎಷ್ಟು ಸಾಧ್ಯವಾದ್ರೆ ಅಷ್ಟಿದ್ರು ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸ್ಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲ ಅನಿಸ್ತಾ ಇದೆ ಅಂದ್ರೆ ನೀವು ಯಾಕೆ ಹಂಗಿದ್ರೆ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ? ಸೌದೆ ಒಲೆ ಬಳಸುವಂತೆ ಸಚಿವ ಮುನಿಯಪ್ಪ ಮಾನವಿ ಇದನ್ನೇಳಕ್ಕೆ ಇವರೇ ಬೇಕಾ ಅಂತ ಜನ ಹೇಳ್ತಾರೆ. ಗೊತ್ತಿಲ್ವಾ ನಮಗೆ? ಸಾವಿರಾರು ವರ್ಷದಿಂದ ಇದನ್ನೇ ಮಾಡ್ಕೊಂಡ್ ಬಂದಿದ್ದು. ಸೌದೆ ಒಲೆ ಬಳಸಿ ಅಂತ ಹೇಳಕ್ಕೆ ನೀವೇ ಬೇಕಾ ಅಂತ. ನೋಡಿ, ಸಿಲಿಂಡರ್ ಸಿಕ್ಕಿಲ್ಲ, LPG ಸಿಕ್ಕಿಲ್ಲ ಅಂದರೆ ಬೇಕಾದಷ್ಟು ಸೋಲಾರ್ ಇರ್ಬೋದು ಅಥವಾ ಆಲ್ಟರ್ನೇಟಿವ್ ಎಲೆಕ್ಟ್ರಿಕ್ ಸ್ಟವ್ ಇರ್ಬೋದು, ಇನ್ನೂ ಹಲವು ಬಗೆಯ ಬಯೋಗ್ಯಾಸ್ ಇರ್ಬೋದು, ಈ ಥರದ ಹಲವು ಬಗೆಯ ಆಪ್ಷನ್ಗಳು ಇದ್ದಾವೆ. ಸರ್ಕಾರ ಇದು ಯಾವುದಕ್ಕೂ ಗಮನ ಕೊಟ್ಟಿಲ್ಲ. ನಂದು ಕೆಲಸ ಅಲ್ಲ ಅದು ಅಂತ ಬರೀ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನೋಡೋದಷ್ಟೇ ತಮ್ಮ ಕೆಲಸ ಅಂತ ಅಂದ್ಕೊಂಡಿದ್ದಾರ ಸರ್ಕಾರದವರು, ಏನಂತ ಗೊತ್ತಿಲ್ಲ. ಅಥವಾ ಗ್ಯಾರಂಟಿ ಕೊಟ್ಟು ಜನಗಳನ್ನ ದಿಕ್ ತಪ್ಪಿಸೋದು ಅಷ್ಟೇ ಕೆಲಸ ಅಂತ. ಇದಕ್ಕೆಲ್ಲ ಗಮನ ಆಲ್ಟರ್ನೇಟಿವ್ ಇಂಧನ ಪರ್ಯಾಯಕ್ಕೆ ಆಲ್ಟರ್ನೇಟಿವ್ ಇಷ್ಟೊತ್ತಿಗಾಗಲೇ ರೆಡಿ ಮಾಡ್ಕೊಂಡಿದ್ರೆ ಜನ ಇಷ್ಟು ಸಫರ್ ಆಗೋದೇ ಬೇಡ ಇತ್ತು. ಯಾರು ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲನೂ ರೆಮ್ಮೆ ಒಣಗಿರ್ತಾವಲ್ಲ, ಒಣಗಿರೋ ಅಂಥದನ್ನ ಉಪಯೋಗಿಸ್ಬೋದು. ಮರ ಕಡಿಬಾರ್ದು ಅಂತ ಏನು ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಎಷ್ಟು ಸಾಧ್ಯವಾದ್ರೆ ಅಷ್ಟಿದ್ರು ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸ್ಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲನೂ ರೆಮ್ಮೆ ಒಣಗಿರ್ತಾವಲ್ಲ, ಒಣಗಿರೋ ಅಂಥದನ್ನ
ಉಪಯೋಗಿಸ್ಬೋದು. ಮರ ಕಡಿಬಾರ್ದು ಅಂತ ಏನು ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಎಷ್ಟು ಸಾಧ್ಯವಾದ್ರೆ ಅಷ್ಟಿದ್ರು ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸ್ಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲ ಇದೆ ಅಂದ್ರೆ ನೀವ್ ಯಾಕೆ ಹಂಗಿದ್ರೆ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ? ಸೌದೆ ಒಲೆ ಬಳಸುವಂತೆ ಸಚಿವ ಮುನಿಯಪ್ಪ ಮಾನವಿ ಇದ್ನೇಳಕ್ಕೆ ಇವರೇ ಬೇಕಾ ಅಂತ ಜನ ಹೇಳ್ತಾರೆ. ಗೊತ್ತಿಲ್ವಾ ನಮ್ಗೆ? ಸಾವಿರಾರು ವರ್ಷದಿಂದ ಇದನ್ನೇ ಮಾಡ್ಕೊಂಡ್ ಬಂದಿದ್ದು. ಸೌದೆ ಒಲೆ ಬಳಸಿ ಅಂತ ಹೇಳಕ್ಕೆ ನೀವೇ ಬೇಕಾ ಅಂತ. ನೋಡಿ, ಸಿಲಿಂಡರ್ ಸಿಕ್ಕಿಲ್ಲ, LPG ಸಿಕ್ಕಿಲ್ಲ ಅಂದರೆ ಬೇಕಾದಷ್ಟು ಸೋಲಾರ್ ಇರ್ಬೋದು ಅಥವಾ ಆಲ್ಟರ್ನೇಟಿವ್ ಎಲೆಕ್ಟ್ರಿಕ್ ಸ್ಟವ್ ಇರ್ಬೋದು, ಇನ್ನೂ ಹಲವು ಬಗೆಯ ಬಯೋಗ್ಯಾಸ್ ಇರ್ಬೋದು, ಈ ಥರದ ಹಲವು ಬಗೆಯ ಆಪ್ಷನ್ಗಳು ಇದ್ದಾವೆ. ಸರ್ಕಾರ ಇದು ಯಾವುದಕ್ಕೂ ಗಮನ ಕೊಟ್ಟಿಲ್ಲ. ನಂದು ಕೆಲಸ ಅಲ್ಲ ಅದು ಅಂತ ಬರೀ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನೋಡೋದಷ್ಟೇ ತಮ್ಮ ಕೆಲಸ ಅಂತ ಅಂದ್ಕೊಂಡಿದ್ದಾರೆ ಸರ್ಕಾರದವರು. ಏನಂತ ಗೊತ್ತಿಲ್ಲ, ಅಥವಾ ಗ್ಯಾರಂಟಿ ಕೊಟ್ಟು ಜನಗಳನ್ನ ದಿಕ್ ತಪ್ಪಿಸೋದಷ್ಟೇ ಕೆಲಸ ಅಂತ. ಇದಕ್ಕೆಲ್ಲ ಗಮನ ಆಲ್ಟರ್ನೇಟಿವ್ ಇಂಧನ ಪರ್ಯಾಯಕ್ಕೆ ಆಲ್ಟರ್ನೇಟಿವ್ ಇಷ್ಟೊತ್ತಿಗಾಗಲೇ ರೆಡಿ ಮಾಡ್ಕೊಂಡಿದ್ರೆ ಜನ ಇಷ್ಟು ಸಫರ್ ಆಗೋದೇ ಬೇಡ ಇತ್ತು. ಯಾರು ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲನೂ ರೆಮ್ಮೆ ಒಣಗಿರ್ತಾವಲ್ಲ, ಒಣಗಿರೋ ಅಂಥದನ್ನ ಉಪಯೋಗಿಸ್ಬೋದು. ಮರ ಕಡಿಬಾರ್ದು ಅಂತ ಏನು ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಎಷ್ಟು ಸಾಧ್ಯವಾದ್ರೆ ಅಷ್ಟಿದ್ರು ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸ್ಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲನೂ ರೆಮ್ಮೆ ಒಣಗಿರ್ತಾವಲ್ಲ, ಒಣಗಿರೋ ಅಂಥದನ್ನ ಉಪಯೋಗಿಸ್ಬೋದು. ಮರ ಕಡಿಬಾರ್ದು ಅಂತ ಏನು ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಎಷ್ಟು ಸಾಧ್ಯವಾದ್ರೆ ಅಷ್ಟಿದ್ರು ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸ್ಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲ ಇದೆ ಅಂದ್ರೆ ನೀವ್ ಯಾಕೆ ಹಂಗಿದ್ರೆ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ? ಸೌದೆ ಒಲೆ ಬಳಸುವಂತೆ ಸಚಿವ ಮುನಿಯಪ್ಪ ಮಾನವಿ ಇದ್ನೇಳಕ್ಕೆ ಇವರೇ ಬೇಕಾ ಅಂತ ಜನ ಹೇಳ್ತಾರೆ. ಗೊತ್ತಿಲ್ವಾ ನಮ್ಗೆ? ಸಾವಿರಾರು ವರ್ಷದಿಂದ ಇದನ್ನೇ ಮಾಡ್ಕೊಂಡ್ ಬಂದಿದ್ದು. ಸೌದೆ ಒಲೆ ಬಳಸಿ ಅಂತ ಹೇಳಕ್ಕೆ ನೀವೇ ಬೇಕಾ ಅಂತ. ನೋಡಿ, ಸಿಲಿಂಡರ್ ಸಿಕ್ಕಿಲ್ಲ, LPG ಸಿಕ್ಕಿಲ್ಲ ಅಂದರೆ ಬೇಕಾದಷ್ಟು ಸೋಲಾರ್ ಇರ್ಬೋದು ಅಥವಾ ಆಲ್ಟರ್ನೇಟಿವ್ ಎಲೆಕ್ಟ್ರಿಕ್ ಸ್ಟವ್ ಇರ್ಬೋದು, ಇನ್ನೂ ಹಲವು ಬಗೆಯ ಬಯೋಗ್ಯಾಸ್ ಇರ್ಬೋದು, ಈ ಥರದ ಹಲವು ಬಗೆಯ ಆಪ್ಷನ್ಗಳು ಇದ್ದಾವೆ. ಸರ್ಕಾರ ಇದು ಯಾವುದಕ್ಕೂ ಗಮನ ಕೊಟ್ಟಿಲ್ಲ. ನಂದು ಕೆಲಸ ಅಲ್ಲ ಅದು ಅಂತ ಬರೀ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನೋಡೋದಷ್ಟೇ ತಮ್ಮ ಕೆಲಸ ಅಂತ ಅಂದ್ಕೊಂಡಿದ್ದಾರೆ ಸರ್ಕಾರದವರು. ಏನಂತ ಗೊತ್ತಿಲ್ಲ, ಅಥವಾ ಗ್ಯಾರಂಟಿ ಕೊಟ್ಟು ಜನಗಳನ್ನ ದಿಕ್ ತಪ್ಪಿಸೋದಷ್ಟೇ ಕೆಲಸ ಅಂತ. ಇದಕ್ಕೆಲ್ಲ ಗಮನ ಆಲ್ಟರ್ನೇಟಿವ್ ಇಂಧನ ಪರ್ಯಾಯಕ್ಕೆ ಆಲ್ಟರ್ನೇಟಿವ್ ಇಷ್ಟೊತ್ತಿಗಾಗಲೇ ರೆಡಿ ಮಾಡ್ಕೊಂಡಿದ್ರೆ ಜನ ಇಷ್ಟು ಸಫರ್ ಆಗೋದೇ ಬೇಡ ಇತ್ತು. ಯಾರು ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲನೂ ರೆಮ್ಮೆ ಒಣಗಿರ್ತಾವಲ್ಲ, ಒಣಗಿರೋ ಅಂಥದನ್ನ ಉಪಯೋಗಿಸ್ಬೋದು. ಮರ ಕಡಿಬಾರ್ದು ಅಂತ ಏನು ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಎಷ್ಟು ಸಾಧ್ಯವಾದ್ರೆ ಅಷ್ಟಿದ್ರು ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸ್ಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲನೂ ರೆಮ್ಮೆ ಒಣಗಿರ್ತಾವಲ್ಲ, ಒಣಗಿರೋ ಅಂಥದನ್ನ ಉಪಯೋಗಿಸ್ಬೋದು. ಮರ ಕಡಿಬಾರ್ದು ಅಂತ ಏನು ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಎಷ್ಟು ಸಾಧ್ಯವಾದ್ರೆ ಅಷ್ಟಿದ್ರು ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸ್ಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲ